ಅದರಿಂದ ಇದು ವಿಧಾನಸಭೆಯಲ್ಲೂ ಅಷ್ಟೇ ಉಗ್ರವಾಗಿ ವಿರೋಧ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ಲೇಔಟ್ ಮಾಡೋದ್ರಿಂದ ರೈತರ ಬಹಳ ಹಾಳು ಮಾಡ್ತಾ ಇದ್ದೀರಾ, ರೈತರ ಶಾಪ ತಟ್ಟುತ್ತೆ, ರೈತರ ಆತ್ಮಹತ್ಯೆ ದಾರಿ ಹಿಡಿತಾರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಇದನ್ನು ಕೈ ಬಿಡಿ ಅಂತ ಹೇಳಿರೋ ದಾಖಲೆಗಳು ನನ್ನ ಹತ್ರ ಇದೆ. ಅಧಿವೇಶನದಲ್ಲಿ ಮಾತಾಡಿರೋದು. ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಈ ನನ್ನ ಜಿಲ್ಲೆ ಇದು, ಇಲ್ಲಿ ಏನಾರ ಮಾಡಿದ್ರೆ ಅದು ಈ ಜಿಲ್ಲೆಗೆ ರೈತರಿಗೆ ಮಾಡಿದಂಥ ಅವಮಾನ, ಮಾಡಬಾರ್ದು ಅಂತ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ ಅಧಿವೇಶನದಲ್ಲಿ. ಡೇಟ್ ಕೊಡ್ತೀನಿ. ಅದೇ ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿ ಇದ್ದಾಗ, ಅಂದ್ರೆ ಕುಮಾರಸ್ವಾಮಿ ಯಾವಾಗ ಮುಖ್ಯಮಂತ್ರಿ ಆಗಿದ್ರು. ಅಂದ್ರೆ ಇಷ್ಟೆಲ್ಲ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ ಅವರು ಮಾಡಬೇಡ ಅಂತ ಹೇಳಿದ್ರು. ವಿಧಾನಸಭಾ ಅಧಿವೇಶನದಲ್ಲಿ 69 ಅಡಿಯಲ್ಲಿ ಚರ್ಚೆ ಆದಾಗ ಪೂರ್ತಿ ಅಧಿವೇಶನದಲ್ಲಿ ದೊಡ್ಡ ಹೋರಾಟ ಮಾಡಿ, ಗಲಾಟೆ ಮಾಡಿ, ಧರಣಿ ಎಲ್ಲ ಮಾಡಿದ್ದೀರಾ. ಈಗ ಯಾವ ಮಕ್ಕ ಇಟ್ಕೊಂಡು ಕುಮಾರಸ್ವಾಮಿ ಕೂಸು 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 ಅಂತ ಇದ್ದೀರಲ್ಲ. ಇದಾದ ಮೇಲೆ 3/6/2016 ಸಿದ್ದರಾಮಯ್ಯನವರ ಅಧ್ಯಕ್ಷತೆ ಇದೇ ಮೇಯ್ನ್. 3/6/2016 ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಮನಗರ ಜಿಲ್ಲೆಯ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಬರುವ 10 ಗ್ರಾಮಗಳು ಸೇರಿದಂತೆ ಒಟ್ಟು 38 ಗ್ರಾಮಗಳನ್ನು ಸೇರಿಸಿ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಪ್ರದೇಶ ಅಂತ ಘೋಷಣೆ ಮಾಡಿದ್ರು. ಯಾರು ಮಾಡಿದವರು? ಕಾಂಗ್ರೆಸ್ ಅವರು. ನಾವ್ಯಾರನ ಮಾಡಿದ್ರ? ನಾವ್ಯಾರು ಮಾಡಿಲ್ಲ. ಹೆಸರು ಕೊಟ್ಬಿಟ್ರು, ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ. ಇದು ಮಾಡಿದವರು ಯಾರು? ಸಿದ್ದರಾಮಯ್ಯನವರು. ಅದಾದ್ಮೇಲೆ 21/10 ಅದಾದ್ಮೇಲೆ 4 ತಿಂಗಳಾದ್ಮೇಲೆ 2016 ಇದಕ್ಕೊಂದು ಪ್ರಾಧಿಕಾರ ರಚನೆ ಮಾಡ್ತಾರೆ. ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಪ್ರದೇಶಕ್ಕೆ ಪ್ರಾಧಿಕಾರ ರಚನೆ ಮಾಡ್ತಾರೆ. ಅಧಿಕೃತ ಆದೇಶ ಹೊರಡಿಸ್ತಾರೆ. ಮತ್ತೆ ಅದೇ ಸಿದ್ದರಾಮಯ್ಯನವರು. ಪ್ರತಿ ಸಾರಿನೂ ಕೂಡ ಈ ಯೋಜನೆ ಕುಮಾರಸ್ವಾಮಿಯವರು ಕೂಸು 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 ಅಂತ ಇದಾರಲ್ಲ, ಆದೇಶಗಳು ಹೊರಡಿಸಿರೋದೆಲ್ಲ ಕಾಂಗ್ರೆಸ್ ಕಾಲದಲ್ಲೇ. ಇದನ್ನೆಲ್ಲ ಮರೆಮಾಚ್ತಾ ಇದ್ದಾರೆ. ಆಮೇಲೆ 2018ರಲ್ಲಿ ಒಬ್ಬ ಶಾಸಕರು ಇದನ್ನ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ತಾರೆ. 18/12/2018 ಸಮ್ಮಿಶ್ರ ಸರ್ಕಾರ, ಯಾವುದು? ಕಾಂಗ್ರೆಸ್ಸು ಮತ್ತು JDS ಸಮ್ಮಿಶ್ರ ಸರ್ಕಾರ. ಒಬ್ಬ MLA ಈ ಬಿಡದಿ ಬಗ್ಗೆ ಒಂದು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳ್ತಾರೆ. ಚುಕ್ಕೆ ಇಲ್ಲಿದೆ, ಇದು ವಿಧಾನಸಭೆಯ ಚುಕ್ಕೆ ಗುರುತಿನ ಪ್ರಶ್ನೆ ಇಲ್ಲಿ ಇದೆ ನೋಡಿ. ಪರಮೇಶ್ವರ್ ಅವರು ಉತ್ತರ. ಮಾನ್ಯ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟುಕೊಟ್ಟು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆಯೇ ಅಂತ ಕೇಳಿದ್ದಾರೆ. ಅದಕ್ಕೆ ಸರ್ಕಾರದ ಉತ್ತರ, ಭೂ ಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ. ನಾವು ಭೂ ಸ್ವಾಧೀನನೇ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ಅವರು ಪದೇ ಪದೇ ಹೇಳ್ತಾರಲ್ಲ, ಬಿಜೆಪಿ ಇದ್ದಾಗ, ಕಾಂಗ್ರೆಸ್ JDS ಇದ್ದಾಗ ಭೂ ಸ್ವಾಧೀನ ಮಾಡಿದ್ದಾರೆ ಅಂತ. ಇಲ್ಲಿ ಅವರೇ ಇವತ್ತು ಯಾರು ಉಪಮುಖ್ಯಮಂತ್ರಿ ಇದ್ದಾರೋ ಅವರು ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಸಮ್ಮಿಶ್ರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸಮ್ಮಿಶ್ರ, ಅವರು ಹೇಳಿದ್ದಾರೆ.